ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ. ಇವತ್ತು ನಾವು ಕ್ಲಾಸ್ 11ನ 4th ಚಾಪ್ಟರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ನಲ್ಲಿ ಕ್ಯಾಶ್ ಬುಕ್ನಲ್ಲಿ ಬರುವಂತಹ ಪೆಟಿ ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಈ ಹಿಂದೆ ಓದಿದ್ವಿ, ಕ್ಯಾಶ್ ಬುಕ್ಕಲ್ಲಿ 3 ರೀತಿ ಇರುತ್ತೆ. ಮೊದಲನೇದು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಡಬಲ್ ಕಾಲಮ್ ಕ್ಯಾಶ್ ಬುಕ್, ಪೆಟಿ ಕ್ಯಾಶ್ ಬುಕ್. ಇದೆರಡನ್ನೂ ನಾವು ಈ ಮುಂಚೆನೆ ಓದಿದ್ದೀವಿ. ಈ ಕ್ಲಾಸಲ್ಲಿ ನಾವು ಪೆಟಿ ಕ್ಯಾಶ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಏನು ಈ ಪೆಟಿ ಕ್ಯಾಶ್ ಬುಕ್ಕು? ನಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಸಣ್ಣ ಸಣ್ಣ ಖರ್ಚುಗಳಿರುತ್ತೆ. ಅಂದರೆ ಅದು ಕ್ಯಾಶ್ ಬುಕ್ಕಲ್ಲಿ ಬರುವಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಅಲ್ಲ. ಹಾಗಂತ ಬ್ಯಾಂಕ್ ಟ್ರಾನ್ಸಾಕ್ಷನ್ನೂ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಗೆಸ್ಟ್ ಬಂದಿರ್ತಾರೆ, ಅವ್ರಿಗೆ ಬಿಸ್ಕೆಟ್ಸ್ ತರಿಸ್ಬೇಕಾಗಿರುತ್ತೆ, ಅಥವಾ ಪೆನ್ಸಿಲ್ ಬೇಕಾಗಿರುತ್ತೆ, ಎರೇಸರ್ಸ್ ಬೇಕಾಗಿರುತ್ತೆ, ಆಮೇಲೆ ಕಂಪ್ಯೂಟರ್ ಪ್ರಿಂಟಿಂಗ್ಗೆ ಶೀಟ್ಸ್ ಬೇಕಾಗಿರುತ್ತೆ, ಆಮೇಲೆ ಕಾಫಿ ತರಿಸ್ಬೇಕಾಗಿರುತ್ತೆ. ಹೀಗೆ ಒಂದು ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ ತುಂಬ ಇರುತ್ತೆ. ಇದಕ್ಕೆ ಹಾರ್ಡ್ಲಿ 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, ಇದಕ್ಕೊಂದು 10 ರೂಪಾಯಿ, ಕಾಫಿಗೊಂದು 10 ರೂಪಾಯಿ, ಈ ಥರ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆದರೆ ಇದು ಕ್ಯಾಶ್ ಬುಕ್ಕಲ್ಲಿ ಅಥವಾ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡುವಷ್ಟು ದೊಡ್ಡ ಟ್ರಾನ್ಸಾಕ್ಷನ್ಸ್ ಅಲ್ಲ. ಹಾಗಿದ್ರೆ ಇದನ್ನು ರೆಕಾರ್ಡ್ ಮಾಡೋದೇ ಬೇಡವಾ? ಇದರ ರೆಕಾರ್ಡ್ ಆಗಬೇಕು. ಆದರೆ ಇದು ಮೇನ್ ಕ್ಯಾಶ್ ಬುಕ್ನಲ್ಲಿ ಬರಿತಾ ಹೋದರೆ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಬುಕ್ಕು, ಆ್ಯಂಡ್ ಅದರಿಂದ ತುಂಬ ಉಪಯೋಗನೂ ಇರೋದಿಲ್ಲ. ಇದನ್ನು ನಾವು ಮಿಸಲೇನಿಯಸ್ ಅಂತ ಹೇಳಿ ದೊಡ್ಡ ಕ್ಯಾಶ್ ಬುಕ್ಕಲ್ಲಿ ಬರೆದು ಬಿಡಬಹುದು. ಆದರೆ ಅಟ್ ದ ಎಂಡ್ ಆಫ್ ದ ಮಂತ್ ಇದರದೇನೇ ಖರ್ಚುಗಳು ಅರೌಂಡ್ ಒಂದು 5,000 ರೂಪಾಯಿ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. 5,000 ರೂಪಾಯಿ ದೊಡ್ಡ ಅಮೌಂಟು, ಆದರೆ ಅದನ್ನು ಬಿಡಿ ಬಿಡಿಯಾಗಿ ನೋಡಿದ್ರೆ ಅದು ಚಿಕ್ಕ ಅಮೌಂಟ್ಸು. ಏನು ಮಾಡಬೇಕು ಈ ಥರ ಇರುವಾಗ? ಆವಾಗ ಬಂದಿದ್ದೆ ಪೆಟಿ ಕ್ಯಾಶ್ ಬುಕ್. ಈ ಪೆಟಿ ಕ್ಯಾಶ್ ಬುಕ್ಕಲ್ಲಿ ಏನು ಮಾಡ್ತೀವಿ ನಾವು? ಈ ಥರ ಸಣ್ಣ ಪುಟ್ಟ ಖರ್ಚುಗಳು ಏನಿದೆ ಅದೆಲ್ಲನೂ ರೆಕಾರ್ಡ್ ಮಾಡ್ತೀವಿ. ಇದು ಮೇನ್ ಕ್ಯಾಶ್ ಬುಕ್ನಲ್ಲಿ ಬರೋದಿಲ್ಲ. ಆದರೆ ಮೇನ್ ಕ್ಯಾಶ್ ಬುಕ್ನಲ್ಲಿ ನಾವು ಬರೀ ಈ 5,000 ರೂಪಾಯಿ ತೊಗೊಂಡ್ವಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ಗೆ ಅಂತ ಬರಿತೀವಿ. ಆದರೆ ಏನೇನಕ್ಕೆ ಖರ್ಚಾಯಿತು ಅನ್ನೋದನ್ನು ನಾವು ಪೆಟಿ ಕ್ಯಾಶ್ ಬುಕ್ಕಲ್ಲಿ ಬರಿತೀವಿ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಅ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಎಕ್ಸ್ಪೆನ್ಸಸ್ ಆರ್ ಕಲೆಕ್ಟಿವ್ಲಿ ರೆಕಾರ್ಡೆಡ್ ಅಂಡರ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ನಾವು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ರೆಕಾರ್ಡ್ ಮಾಡ್ತೀವಿ. ಆದರೆ ಇದು ಲಾರ್ಜ್ ಇನ್ ನಂಬರ್ ಇರುತ್ತೆ, ಇದು ತುಂಬ ಇರುತ್ತೆ. ಈ ಥರ ದಿನಕ್ಕೆ ಒಂದು 20ರಿಂದ 25 ಖರ್ಚುಗಳಿರುತ್ತೆ. ಅದನ್ನೆಲ್ಲನೂ ನಾವು ಕ್ಯಾಶ್ ಬುಕ್ಕಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ದೇ ಆರ್ ರಿಪಿಟೇಟಿವ್ ಇನ್ ನೇಚರ್. ಇದು ಪದೇ ಪದೇ ಬರ್ತಾನೇ ಇರುತ್ತೆ. ದಿ ಸ್ಮಾಲ್ ಎಕ್ಸ್ಪೆನ್ಸಸ್ ಕೆನಾಟ್ ಬಿ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ನಾನು ಅವಾಗಲೇ ಹೇಳಿದ ಹಾಗೆ ಇದನ್ನು ನಾವು ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಟ್ ಬಿಕಮ್ಸ್ ಬಲ್ಕಿ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ. ಇಟ್ ಬಿಕಮ್ಸ್ ಲಾರ್ಜ್ ಆ್ಯಂಡ್ ಕಂಬರ್ಸಮ್, ಅಂದರೆ ತುಂಬ ಕಚಿಪಿಚಿ ಆಗುತ್ತೆ, ತುಂಬ ಕನ್ಫ್ಯೂಸ್ ಆಗುತ್ತೆ. ಲಾರ್ಜ್ ಆರ್ಗನೈಸೇಷನ್ಸ್ ಅಪಾಯಿಂಟ್ ಅನದರ್ ಕ್ಯಾಶಿಯರ್ ಕಾಲ್ಡ್ ಪೆಟಿ ಕ್ಯಾಶಿಯರ್ ಟು ರೆಕಾರ್ಡ್ ದೀಸ್ ಟ್ರಾನ್ಸಾಕ್ಷನ್ಸ್ ಇನ್ ಪೆಟಿ ಕ್ಯಾಶ್ ಬುಕ್. ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನಪ್ಪ ಅಂತಂದರೆ, ದೊಡ್ಡ ದೊಡ್ಡ ಆರ್ಗನೈಸೇಷನ್ಸಲ್ಲಿ ಒಬ್ಬ ಹೆಡ್ ಕ್ಯಾಶಿಯರ್ ಇರ್ತಾನೆ, ಅವನ ಕೆಳಗಡೆ ಒಬ್ಬ ಪೆಟಿ ಕ್ಯಾಶಿಯರ್ ಇರ್ತಾನೆ. ಇವನ ಕೆಲಸ ಏನಪ್ಪ ಅಂದರೆ ಈ ಪೆಟಿ ಕ್ಯಾಶ್ ಬುಕ್ನ ರೆಕಾರ್ಡ್ ಮಾಡುವಂತಹದ್ದು. ಹೆಡ್ ಕ್ಯಾಶಿಯರ್ ಏನು ಮಾಡ್ತಾನೆ, ತಿಂಗಳಿಗೆ ಫಾರ್ ಎಕ್ಸಾಂಪಲ್ ಒಂದು 5,000 ರೂಪಾಯಿ ಕೊಟ್ಬಿಡ್ತಾನೆ ಇವನ ಕೈಗೆ. ಇವನೇನು ಮಾಡ್ತಾನೆ, ಈ ಥರ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ಗಳನ್ನ ರೆಕಾರ್ಡ್ ಮಾಡ್ತಾನೆ ಆ್ಯಂಡ್ ಅದಕ್ಕೆ ಅಲ್ಲೇ ಪೇ ಮಾಡಿ ಬಿಡ್ತಾನೆ. ನೆಕ್ಸ್ಟು, ಇಂಪ್ರೆಸ್ಡ್ ಸಿಸ್ಟಮ್. ಅ ಸರ್ಟನ್ ಅಮೌಂಟ್ ಇಸ್ ಗಿವನ್ ಟು ದ ಕ್ಯಾಶಿಯರ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್ ಆ್ಯಂಡ್ ಹೀ ಪೇಸ್ ಸ್ಮಾಲ್ ಎಕ್ಸ್ಪೆನ್ಸಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಬಿಸ್ಕೆಟ್ ತೊಗೊಂಡ್ಬಿಟ್ಟು ಆ ಪೆಟ್ಟಿ ಅಂಗಡಿಯವನ ಹತ್ರ ನಾನು ನಿಮಗೆ ತಿಂಗಳ ಕೊನೆಯಲ್ಲಿ ದುಡ್ಡು ಕೊಡ್ತೀನಪ್ಪ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೀವು ಒಬ್ಬರಾದರೆ ಅವ್ನು ಹ್ಞೂ ಅಂತ ಅನ್ಬೋದು. ಆದರೆ ಒಂದು ಲಾರ್ಜ್ ಆರ್ಗನೈಸೇಷನ್ ಆದಾಗ ಅವನು ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಥರ 1000 ಎಕ್ಸ್ಪೆನ್ಸಸ್ ಅವನಿಗಿರುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಆ್ಯಸ್ ಅ ಪೆಟಿ ಕ್ಯಾಶಿಯರ್ ಅಲ್ಲೇ ದುಡ್ಡನ್ನು ಕೊಟ್ಬಿಡ್ಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡಿಲ್ಲದೆ ಹೊರತು ಹೇಗೆ ಕೊಡ್ತೀರಾ? ಅದಕ್ಕೆ ಏನು ಮಾಡಿದ್ದಾರೆ, ಇಂಪ್ರೆಸ್ಡ್ ಸಿಸ್ಟಮ್ ಅಂತ ಮಾಡಿದ್ದಾರೆ.
ಈ ಸಿಸ್ಟಮ್ ಪ್ರಕಾರ ತಿಂಗಳ ಶುರುವಿನಲ್ಲಿ ಹೆಡ್ ಕ್ಯಾಶಿಯರಿಂದ ಒಂದಷ್ಟು ದುಡ್ಡನ್ನು ನೀವು ಇಸ್ಕೋತೀರ. ಅ ಸರ್ಟನ್ ಅಮೌಂಟ್ ಈಸ್ ಗಿವನ್ ಟು ದ ಕ್ಯಾಶಿಯರ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಈಗ ಫಾರ್ ಎಕ್ಸಾಂಪಲ್ ಮೇ 1 ಏನು ಮಾಡ್ತೀರಾ, 1ನೇ ತಾರೀಕು ಹೆಡ್ ಕ್ಯಾಶಿಯರಿಂದ 5,000 ರೂಪಾಯಿ ಇಸ್ಕೋತೀರಾ. ಆ ಇಡೀ ತಿಂಗಳು ಈ ಸಣ್ಣ ಪುಟ್ಟ ಖರ್ಚುಗಳನ್ನ ನೀವು ಈ 5,000 ರೂಪಾಯಿಂದನೇ ಮುಗಿಸ್ತೀರಾ. ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ರ ಎಲ್ಲ ಖರ್ಚು ಮುಗಿದು 500 ರೂಪಾಯಿ ಮಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಜೂನ್ ತಿಂಗಳಿಗೆ ನೀವು ಹಿಂದಿನ ತಿಂಗಳ 500 ರೂಪಾಯಿ ಪ್ಲಸ್ ಈ ತಿಂಗಳದು 4,500 ರೂಪಾಯಿ ಹೆಡ್ ಕ್ಯಾಶಿಯರಿಂದ ಮತ್ತೆ ಇಸ್ಕೋತೀರಾ. ಯಾಕೆ? ಇದು ಟೋಟಲ್ ಆಗಿ 5,000 ರೂಪಾಯಿ ಆಗುತ್ತೆ ಆ್ಯಂಡ್ ನಿಮ್ಮ ತಿಂಗಳು ಶುರು ಮಾಡೋದಕ್ಕೆ ಈ 5,000 ರೂಪಾಯಿ ಬೇಕು. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಅ ಸರ್ಟನ್ ಅಮೌಂಟ್ ಇಸ್ ಗಿವನ್ ಟು ದ ಕ್ಯಾಶಿಯರ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್ ಹೂ ಪೇಸ್ ಸ್ಮಾಲ್ ಎಕ್ಸ್ಪೆನ್ಸಸ್. ಅಟ್ ದ ಎಂಡ್ ಆಫ್ ದ ಪೀರಿಯಡ್ ದ ರಿಮೈನಿಂಗ್ ಅಮೌಂಟ್ ಇಸ್ ಕ್ಯಾಲ್ಕುಲೇಟೆಡ್. ಅಂದರೆ ಎಲ್ಲ ಖರ್ಚು ಮುಗಿದು ಎಷ್ಟು ಉಳಿದಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಇಂಪ್ರೆಸ್ಡ್ ಅಮೌಂಟ್ ಇಸ್ ಗಿವನ್ ಅಗೇನ್ ಅಟ್ ದ ಬಿಗಿನಿಂಗ್ ಆಫ್ ದ ಪೀರಿಯಡ್. ಈ 500 ರೂಪಾಯಿ ಬಿಟ್ಟು ಇನ್ನೆಷ್ಟು ಬೇಕು 5,000 ರೂಪಾಯಿ ತುಂಬಿಸೋಕ್ಕೆ, ಅದನ್ನು ಲೆಕ್ಕ ಹಾಕಿ ಅಷ್ಟು ದುಡ್ಡನ್ನು ನಿಮಗೆ ಹೆಡ್ ಕ್ಯಾಶಿಯರ್ ಮತ್ತೆ ಕೊಡ್ತಾರೆ. ಸೊ ದ್ಯಾಟ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಮಂತ್ ಅಗೇನ್. ಇಲ್ಲಿ ಹೇಳ್ತಾರೆ ನೋಡಿ, ಎಕ್ಸಾಂಪಲ್ 5,000 ರೂಪೀಸ್ ಆ ತಿಂಗಳು ನಿಮಗೆ ಹೆಡ್ ಕ್ಯಾಶಿಯರ್ ಕೊಟ್ಟಿರುವಂಥ ದುಡ್ಡು. ತಿಂಗಳ ಕೊನೆಯಲ್ಲಿ 4,750 ರೂಪಾಯಿ ಖರ್ಚಾಗಿದೆ. ಇನ್ನೆಷ್ಟು ಮಿಕ್ಕಿದೆ ನಿಮ್ಮ ಹತ್ರ? 250 ರೂಪಾಯಿ ಮಿಕ್ಕಿದೆ. ಆ 250 ರೂಪಾಯಿನ ಮುಂದಿನ ತಿಂಗಳಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಆ್ಯಂಡ್ ಮಿಕ್ಕಿರುವಷ್ಟು ದುಡ್ಡನ್ನು ಮತ್ತೆ ಹೆಡ್ ಕ್ಯಾಶಿಯರಿಂದ ಇಸ್ಕೋತೀರಾ. ಸೊ ದ್ಯಾಟ್ ಯುವರ್ ಟೋಟಲ್ ಇಸ್ ಅಗೇನ್ 5,000 ರೂಪೀಸ್ ಟು ಸ್ಟಾರ್ಟ್ ದ ಮಂತ್. The reimbursement may be made weekly, fortnightly or monthly basis depending on the frequency of expenses. ಇದು ಪದೇ ಪದೇ ಬರುವುದರಿಂದ ಈ ದುಡ್ಡು ಬೇಗ ಖಾಲಿ ಆಗೋಗೋ ಚಾನ್ಸಸ್ಸು ಇರುತ್ತೆ. ಸೊ ನಿಮ್ಮ ಆರ್ಗನೈಸೇಷನ್ನಲ್ಲಿ ಇದು ವೀಕ್ಲಿಯಾಗೂ ತುಂಬಿಸೋದಾಗಿರ್ಬೋದು, ಫೋರ್ಟ್ನೈಟ್ಲಿ ಆಗಿರ್ಬೋದು ಅಥವಾ ಮಂತ್ಲಿ ಬೇಸಿಸ್ ಆಗಿರಬಹುದು. ತಿಂಗಳ ಸ್ಟಾರ್ಟಿಂಗಲ್ಲೇ ಹೆಡ್ ಕ್ಯಾಶಿಯರ್ ಹತ್ರ ದುಡ್ಡಿಸ್ಕೋಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಖರ್ಚಾಗೋದ್ರೆ ಅದು ವೀಕ್ಲಿನೂ ಇಸ್ಕೋಬೋದು, ಫೋರ್ಟ್ನೈಟ್ಲಿನೂ ಇಸ್ಕೋಬೋದು, ಮಂತ್ಲಿ ಬೇಸಿಸ್ಸು ಇಸ್ಕೋಬಹುದು. ಇಟ್ ಸೇವ್ಸ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಆಫ್ ದ ಚೀಫ್ ಕ್ಯಾಶಿಯರ್. ಈ ಪೆಟಿ ಕ್ಯಾಶಿಯರು ಈ ಸಣ್ಣ ಪುಟ್ಟ ಖರ್ಚುಗಳನ್ನೆಲ್ಲ ಹ್ಯಾಂಡಲ್ ಮಾಡೋದ್ರಿಂದ ಚೀಫ್ ಕ್ಯಾಶಿಯರ್ಗೆ ಇದರ ತಲೆನೋವು ಇರೋದಿಲ್ಲ. ಅವನು ಬರೀ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಗಳನ್ನ ಹ್ಯಾಂಡಲ್ ಮಾಡಿದ್ರೆ ಸಾಕಾಗುತ್ತೆ. ಈ ಸಣ್ಣ ಪುಟ್ಟ ಕಾಫಿ ಖರ್ಚು, ತಿಂಡಿ ಖರ್ಚು, ಕಂಪ್ಯೂಟರ್ ಖರ್ಚು, ಆಮೇಲೆ ಆಟೋ ಖರ್ಚು, ಈ ಥರ ಸಣ್ಣ ಪುಟ್ಟ ಖರ್ಚುಗಳಿಗೆ ಅವನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆಂದರೆ ಅದಕ್ಕೆ ಅಂತಲೇ ಒಬ್ಬ ಸಪರೇಟ್ ಕ್ಯಾಶಿಯರ್ ಇರ್ತಾನೆ. ಎಫೆಕ್ಟಿವ್ ಕಂಟ್ರೋಲ್ ಓವರ್ ಕ್ಯಾಶ್ ಡಿಸ್ಬರ್ಸ್ಮೆಂಟ್ಸ್. ಹಾಗಿದ್ರೆ ಈ ಸಣ್ಣ ಪುಟ್ಟ ಖರ್ಚುಗಳನ್ನ ಬಿಟ್ಟು ಬಿಡಬೇಕಾ ಮಿಸಲೇನಿಯಸ್ ಅಂತ ಹಾಕ್ಬಿಟ್ಟು? ಇಲ್ಲ, ಇದನ್ನು ನಾವು ರೆಕಾರ್ಡ್ ಮಾಡಬೇಕು. ಆದರೆ ಇದಕ್ಕೆ ಒಬ್ಬ ಸಪರೇಟ್ ಕ್ಯಾಶಿಯರ್ ಇರ್ತಾನೆ, ಅವನು ಇದನ್ನು ನೋಡ್ಕೋತಾನೆ. ಕನ್ವೀನಿಯೆಂಟ್ ರೆಕಾರ್ಡಿಂಗ್. ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಗಳನ್ನ ಚೀಫ್ ಕ್ಯಾಶಿಯರ್ ರೆಕಾರ್ಡ್ ಮಾಡ್ತಾನೆ. ಈ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಗಳನ್ನೆಲ್ಲ ಪೆಟಿ ಕ್ಯಾಶಿಯರ್ ರೆಕಾರ್ಡ್ ಮಾಡ್ತಾನೆ. ಸೊ ದ್ಯಾಟ್ ಎಲ್ಲ ವಿಷಯಗಳು ರೆಕಾರ್ಡ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಬುಕ್ಕು ಸಹ ದೊಡ್ಡದಾಗೋದಿಲ್ಲ. ಅದಕ್ಕೆ ಅಂತಲೇ ಸೆಪರೇಟ್ ಬುಕ್ ಇಡೋದ್ರಿಂದ ಇದು ರೆಕಾರ್ಡ್ ಆಗುತ್ತೆ, ಇದು ರೆಕಾರ್ಡ್ ಆಗುತ್ತೆ. ಓಕೆನಾ? ಈ ಪೆಟಿ ಕ್ಯಾಶ್ ಬುಕ್ದು ಫಾರ್ಮ್ಯಾಟ್ ಏನು ನೋಡೋಣ ಬನ್ನಿ. ಹೆಡ್ಡಿಂಗ್ ಕ್ಯಾಶ್ ಬುಕ್. ಅಮೌಂಟ್ ರಿಸೀವ್ಡ್. ಇದು ತಿಂಗಳ ಶುರುವಿನಲ್ಲಿ ಎಷ್ಟು ದುಡ್ಡು ಬಂತು ಅಂತ ಇಲ್ಲಿ ಬರಿತೀವಿ. ಯಾವ ದಿನ ಬಂತು ಅಥವಾ ಯಾವ ದಿನ ಖರ್ಚಾಯಿತು ಅದನ್ನು ಡೇಟ್ ಕಾಲಮ್ನಲ್ಲಿ ಬರಿತೀವಿ. ಪರ್ಟಿಕ್ಯುಲರ್ಸ್ ಆ್ಯಸ್ ಇಟ್ ಈಸ್ ಏನಾಗಿದೆ ಅಂತ ನಾವು ಇಲ್ಲಿ ಬರಿತೀವಿ. ವೌಚರ್ ನಂಬರ್. ಈಗ ನಾವು ದುಡ್ಡು ಕೊಟ್ಟ ಮೇಲೆ ಅವನು ನಮಗೆ ವೌಚರ್ ಕೊಡ್ತಾನೆ. ಆ ವೌಚರ್ ನಂಬರ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಅಮೌಂಟ್ ಪೇಯ್ಡ್. ಇದು ಅಮೌಂಟ್ ರಿಸೀವ್ಡ್, ಇದು ಅಮೌಂಟ್ ಪೇಯ್ಡ್. ಇಲ್ಲಿ ಎಷ್ಟು ಖರ್ಚಾಯಿತು ಅನ್ನೋದನ್ನು ಬರಿತೀವಿ. ಅನಾಲಿಸಿಸ್ ಆಫ್ ಪೇಮೆಂಟ್. ಯಾವ್ಯಾವುದಕ್ಕೆ ಖರ್ಚಾಯಿತು? ಫ್ರೆಂಡ್ಸ್, ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಪದೇ ಪದೇ ಅದೇ ತರಹದ ಖರ್ಚುಗಳನ್ನ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಪೋಸ್ಟೇಜ್, ಏನೋ ಒಂದು ಕಳಿಸ್ಬೇಕು, ಇಂಪಾರ್ಟೆಂಟ್ ಲೆಟರ್ಸ್ ಕಳಿಸ್ಬೇಕು, ಹಾಗಾಗಿ ನಾವು ಪೋಸ್ಟನ್ನ ಉಪಯೋಗಿಸ್ತೀವಿ. ಟೆಲಿಗ್ರಾಮ್ ಆರ್ ಟೆಲಿಫೋನ್ ಚಾರ್ಜಸ್ ಇರುತ್ತೆ.
ಈಗ ಕಂಪನಿ ಓನರ್ಗೆ ಆಗಿರಲಿ ಅಥವಾ ಕಂಪನಿ ಎಂಪ್ಲಾಯೀಸು ಕಂಪನಿ ಕೆಲಸ ಮಾಡೋದಕ್ಕೆ ಫೋನ್ ಉಪಯೋಗಿಸ್ತಾರೆ, ಅದರ ಖರ್ಚುಗಳು. ಯಾರೋ ಹೋಗಿ ಕ್ಲೈಂಟನ್ನು ಮೀಟ್ ಮಾಡ್ಕೊಂಡು ಬರೋದಿರುತ್ತೆ ಅಥವಾ ವರ್ಕ್ ಆಗ್ತಿರೋ ಫ್ಯಾಕ್ಟ್ರಿಗೆ ಹೋಗಿ ಬರಬೇಕಾಗ್ತಿರುತ್ತೆ, ಅದರ ಕನ್ವೇಯನ್ಸು ಸಹ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸ್ಟೇಷ್ನರಿ ನಾನು ಆವಾಗಲೇ ಹೇಳ್ದಂಗೆ ಇದಿಷ್ಟು ಬಿಟ್ಟು ಬೇರೆ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ. ಇಷ್ಟಲ್ದಿರ ಇದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ರಿಮಾರ್ಕ್ಸ್ ಇದ್ದರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ವಿಷಯ ಇಲ್ಲೇ ಹೇಳೋದಿದ್ದರೆ ಅದನ್ನು ನಾವು ಇಲ್ಲಿ ರಿಮಾರ್ಕ್ಸ್ ಕಾಲಮ್ನಲ್ಲಿ ಬರಿತೀವಿ. ಇದು ಪೆಟಿ ಕ್ಯಾಶ್ ಬುಕ್ಕಿನ ಫಾರ್ಮ್ಯಾಟ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಮಿಸ್ಟರ್ ಮೋಹಿತ್, ದ ಪೆಟಿ ಕ್ಯಾಶಿಯರ್ ಆಫ್ ಸಮೈರಾ ಟ್ರೇಡರ್ಸ್ ರಿಸೀವ್ಸ್ ₹2000 ಆನ್ May 1, 2017 ಫ್ರಮ್ ದ ಹೆಡ್ ಕ್ಯಾಶಿಯರ್. ಪ್ರತಿ ತಿಂಗಳು ಹೆಡ್ ಕ್ಯಾಶಿಯರು ಪೆಟಿ ಕ್ಯಾಶಿಯರ್ಗೆ ₹2,000 ಕೊಡ್ತಾನಂತೆ. ಫಾರ್ ದ ಮಂತ್, ಡೀಟೇಲ್ಸ್ ಆಫ್ ದ ಪೆಟಿ ಎಕ್ಸ್ಪೆನ್ಸಸ್ ಆರ್ ಲಿಸ್ಟೆಡ್ ಹಿಯರ್. ಈ ತಿಂಗಳ ಸಣ್ಣ ಪುಟ್ಟ ಖರ್ಚುಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ, ನೀವು ಅದನ್ನು ಪೆಟಿ ಕ್ಯಾಶ್ ಬುಕ್ಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪೇಜ್ನ ನೀವೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಾನು ಸಮ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದು ಪೆಟಿ ಕ್ಯಾಶ್ ಬುಕ್ಕಿನ ಫಾರ್ಮ್ಯಾಟ್. ಇಲ್ಲಿ ಡೇಟ್ May 1, ಕ್ಯಾಶ್ ರಿಸೀವ್ಡ್, ಇದು ನಮಗೆ ಬರ್ದಿಲ್ಲ ಅಲ್ಲಿ ಕ್ವೆಶ್ಚನಲ್ಲಿ, ಬಟ್ ಅವರು ಕ್ವೆಶ್ಚನ್ ಸ್ಟಾರ್ಟಿಂಗ್ನಲ್ಲೇ ಹೇಳಿರೋದು ಏನಂದರೆ May 1 ಹೆಡ್ ಕ್ಯಾಶಿಯರು ₹2,000 ಕೊಟ್ಟಿದ್ದಾರೆ ಅಂತ. ಫಸ್ಟು ನಾವು ಅದನ್ನು ರೆಕಾರ್ಡ್ ಮಾಡಿಬಿಡೋಣ. May 1, ₹2,000 ಕ್ಯಾಶ್ ರಿಸೀವ್ಡ್. ಓಕೆನಾ? ನೆಕ್ಸ್ಟು May 2 ಆಟೋ ಫೇರ್ ₹55. ಇಲ್ಲಿ ಕನ್ವೇಯನ್ಸ್ ಅಂತ ಒಂದು ಕಾಲಮ್ ಇದೆ, ಅಲ್ಲಿ ನಾವು ₹55ನ ರೆಕಾರ್ಡ್ ಮಾಡೋಣ. ನೆಕ್ಸ್ಟು May 3 ಕೊರಿಯರ್ ಸರ್ವೀಸಸ್, ನಾವು ಯಾರಿಗೋ ಪೋಸ್ಟ್ ಕಳಿಸಿದ್ದೀವಿ ಅಥವಾ ಕೊರಿಯರ್ ಕಳಿಸಿದ್ದೀವಿ, ಅದು ₹40 ಆಗಿದೆ, ಅದನ್ನು ನಾವು ಪೋಸ್ಟೇಜ್ ಕಾಲಮ್ನಲ್ಲಿ ಬರೆಯೋಣ. ನೆಕ್ಸ್ಟು May 4 ಪೋಸ್ಟಲ್ ಸ್ಟ್ಯಾಂಪ್ಸ್ ₹105 ಆಗಿದೆ. ಪೋಸ್ಟ್ ಕಳಿಸೋದಕ್ಕೆ ನಮಗೆ ಸ್ಟ್ಯಾಂಪ್ಸ್ ಬೇಕಿತ್ತು, ಅದರ ಟ್ರಾನ್ಸಾಕ್ಷನನ್ನು ನಾವು ಪೋಸ್ಟೇಜ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 5 ಎರೇಸರ್ಸ್, ಶಾರ್ಪ್ನರ್ಸ್, ಪೆನ್ಸಿಲ್, ಇಂಕ್ ಪ್ಯಾಡ್ಸ್ ಈ ಥರ ಸ್ಟೇಷ್ನರಿಗಳು ತೊಗೊಂಡ್ವಿ, ಅದು ₹225 ಆಗಿದೆ, ಅದನ್ನು ನಾವು ಸ್ಟೇಷ್ನರಿ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟು May 6 ಸ್ಪೀಡ್ ಪೋಸ್ಟ್ ಚಾರ್ಜಸ್, ಮತ್ತೆ ನಾವು ಪೋಸ್ಟ್ ಕಳಿಸಿದ್ದೀವಿ, ಅದರ ದುಡ್ಡು ₹98 ಆಗಿದೆ, ಅದನ್ನು ನಾವು ಪೋಸ್ಟೇಜ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 8 ಟ್ಯಾಕ್ಸಿ ಫೇರ್, ಯಾರನ್ನೋ ಟ್ಯಾಕ್ಸಿನ ಕರ್ಕೊಂಬಂದಿದ್ದೀವೋ ಅಥವಾ ಯಾರೋ ಟ್ಯಾಕ್ಸಿನಲ್ಲಿ ಹೋಗಿದ್ದಾರೋ, ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ನು ₹195 ಆಗಿದೆ, ಅದನ್ನು ನಾವು ಕನ್ವೇಯನ್ಸ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 8 ರಿಫ್ರೆಶ್ಮೆಂಟ್ಸ್, ಯಾರಿಗೋ ರಿಫ್ರೆಶ್ಮೆಂಟ್ಸ್ ತರಿಸಿದ್ದೀವಿ, ಕಾಫಿ, ಟೀ, ಬಿಸ್ಕೆಟು ಥರದ ರಿಫ್ರೆಶ್ಮೆಂಟ್ಸ್ ತರಿಸಿದ್ದೀವಿ, ಅದು ₹85 ಆಗಿದೆ, ಅದನ್ನು ನಾವು ಮಿಸಲೇನಿಯಸ್ನಲ್ಲಿ ಬರಿತೀವಿ. ಯಾಕೆಂದರೆ ಇದು ಪೋಸ್ಟೇಜ್ ಅಲ್ಲ, ಟೆಲಿಗ್ರಾಮ್ ಆ್ಯಂಡ್ ಟೆಲಿಫೋನ್ ಅಲ್ಲ, ಕನ್ವೇಯನ್ಸ್ ಅಲ್ಲ, ಸ್ಟೇಷ್ನರಿ ಅಲ್ಲ, ಹಾಗಾದರೆ ಇದು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ನಲ್ಲಿ ಬೀಳುತ್ತೆ. ನೆಕ್ಸ್ಟು May 10 ಆಟೋ ಫೇರ್, ಮತ್ತೆ ಯಾರೋ ಆಟೋದಲ್ಲಿ ಹೋಗಿದಾರೋ ಬಂದಿದ್ದಾರೋ ಆಗಿದೆ, ಅದು ₹60 ಪೇ ಮಾಡಿದ್ದೀವಿ, ಇದನ್ನು ನಾವು ಕನ್ವೇಯನ್ಸ್ ಕಾಲಮ್ನಲ್ಲಿ ಹಾಕ್ತೀವಿ. ನೆಕ್ಸ್ಟ್ May 12 ರಿಜಿಸ್ಟರ್ಡ್ ಪೋಸ್ಟಲ್ ಚಾರ್ಜಸ್, ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದೀವಿ ಯಾರಿಗೋ, ಅದು ₹42 ಆಗಿದೆ, ಅದನ್ನು ನಾವು ಪೋಸ್ಟೇಜ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 13 ಟೆಲಿಗ್ರಾಮ್ ₹34, ಯಾರಿಗೋ ಟೆಲಿಗ್ರಾಮ್ ಕಳಿಸಿದ್ದೀವಿ, ಅದು ₹34 ಆಗಿದೆ, ಅದನ್ನು ಟೆಲಿಗ್ರಾಮ್ ಆ್ಯಂಡ್ ಟೆಲಿಫೋನ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 14 ಕಾರ್ಟೇಜ್, ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ನು, ಇದು ₹25 ಆಗಿದೆ, ಇದನ್ನು ನಾವು ಮಿಸಲೇನಿಯಸ್ಸಲ್ಲಿ ಬರಿತೀವಿ. ನೆಕ್ಸ್ಟು May 16 ಕಂಪ್ಯೂಟರ್ ಸ್ಟೇಷ್ನರಿ, ಪೇಪರ್ ಬೇಕಾಗಿತ್ತೋ, ಇಂಕ್ ಬೇಕಾಗಿತ್ತೋ, ಏನೋ ಬೇಕಾಗಿತ್ತು, ಅದು ₹165 ಆಗಿದೆ, ಅದನ್ನು ನಾವು ಸ್ಟೇಷ್ನರಿ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 19 ಬಸ್ ಫೇರ್, ಯಾರೋ ಬಸ್ಸಲ್ಲಿ ಹೋಗಿ ಬಂದಿದ್ದಾರೆ, ₹24 ಆಗಿದೆ, ಅದನ್ನು ನಾವು ಕನ್ವೇಯನ್ಸ್ ಕಾಲಮ್ನಲ್ಲಿ ಬರಿತೀವಿ. May 19 STD ಕಾಲ್ ಚಾರ್ಜಸ್, ಯಾವುದೋ ಬೇರೆ ಸ್ಟೇಷನ್ಗೆ ನಾವು ಕಾಲ್ ಮಾಡಿದ್ದೀವಿ, ಅದರ ಚಾರ್ಜಸ್ ₹87 ಆಗಿದೆ, ಅದನ್ನು ನಾವು ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಕಾಲಮ್ನಲ್ಲಿ ಬರಿತೀವಿ. ನೆಕ್ಸ್ಟು May 20 ಆಫೀಸ್ ಸ್ಯಾನಿಟೇಷನ್ ಡಿಸ್ಇನ್ಫೆಕ್ಟೆಂಟ್, ಆಫೀಸ್ದು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಒಂದಷ್ಟು ವಸ್ತುಗಳು ಬೇಕಾಗಿತ್ತು, ಅದಕ್ಕೆ ₹60 ಖರ್ಚಾಗಿದೆ, ಅದನ್ನು ನಾವು ಮಿಸಲೇನಿಯಸ್ ಕಾಲಮ್ನಲ್ಲಿ ಬರಿತೀವಿ.
ನೆಕ್ಸ್ಟ್ ಮೇ 22 ರಿಫ್ರೆಶ್ಮೆಂಟ್ಸ್. ಯಾರಿಗೋ ರಿಫ್ರೆಶ್ಮೆಂಟ್ಸ್ ತರಿಸಿದ್ದೀವಿ, ಬಿಸ್ಕೆಟೋ ಕಾಫಿನೋ ಟೀನೋ ಏನೋ ತರಿಸಿದ್ದೀವಿ, ಅದು 45 ರೂಪೀಸ್ ಆಗಿದೆ. ಅದನ್ನು ಅಗೇನ್ ಮಿಸಲೇನಿಯಸ್ ಕಾಲಮ್ನಲ್ಲಿ ಬರೀತೀವಿ. ಮೇ 23 ಫೋಟೋ ಸ್ಟೇಟಿಂಗ್ ಚಾರ್ಜಸ್ 47 ರೂಪೀಸ್ ಖರ್ಚಾಗಿದೆ, ಅದನ್ನು ನಾವು ಮಿಸಲೇನಿಯಸ್ ಕಾಲಮ್ನಲ್ಲಿ ಬರೀತೀವಿ. ನೆಕ್ಸ್ಟ್ ಮೇ 28 ಕೊರಿಯರ್ ಸರ್ವಿಸಸ್. ಯಾರಿಗೋ ಕೊರಿಯರ್ ಕಳಿಸಿದ್ದೀವಿ, 40 ರೂಪೀಸ್ ಆಗಿದೆ, ಅದನ್ನು ನಾವು ಪೋಸ್ಟೇಜ್ ಕಾಲಮ್ನಲ್ಲಿ ಬರಿತೀವಿ. ಮೇ 29 ಅನ್ಲೋಡಿಂಗ್ ಚಾರ್ಜಸ್. ಎಲ್ಲಿಂದನೋ ರಾ ಮೆಟೀರಿಯಲ್ಸೋ ಅಥವಾ ಏನೋ ಒಂದು ನಮ್ಮ ಕಂಪನಿಗೆ ಅಥವಾ ನಮ್ಮ ಆಫೀಸಿಗೆ ತಂದು ಇಳಿಸ್ಕೊಳ್ಳುವಂತಹ ಚಾರ್ಜಸ್ ಆಗಿದೆ. ಆ 40 ರೂಪೀಸ್ನ ನಾವು ಮಿಸಲೇನಿಯಸ್ ಟ್ರಾನ್ಸಾಕ್ಷನ್ ಕಾಲಮ್ನಲ್ಲಿ ಹಾಕ್ತೀವಿ. ಮೇ 30 ಬಸ್ ಫೇರ್. ಯಾರನ್ನೋ ಕಳಿಸಿದೀವೋ ಅಥವಾ ಹೋಗಿದಾರೋ ಬಂದಿದ್ದಾರೋ ಅದು 15 ರೂಪೀಸ್ ಆಗಿದೆ, ಅದನ್ನು ಕನ್ವೇಯನ್ಸ್ ಕಾಲಮ್ನಲ್ಲಿ ಬರಿತೀವಿ. ಈಗ ಇದಿಷ್ಟು ಟೋಟಲ್ ಮಾಡಿದ್ರೆ 1487 ರೂಪೀಸ್ ಆಗಿದೆ. ಇದು ಆ ಕಾಲಮ್ಮಿನ ಟೋಟಲ್ ಅಮೌಂಟು. 325 ಪೋಸ್ಟಲ್ ಆಗಿದೆ, ಟೆಲಿಗ್ರಾಮ್ ಆ್ಯಂಡ್ ಟೆಲಿಫೋನ್ 121 ರೂಪೀಸ್ ಆಗಿದೆ, ಕನ್ವೇಯನ್ಸು 349 ರೂಪೀಸ್ ಆಗಿದೆ, ಸ್ಟೇಷ್ನರಿ 390 ರೂಪೀಸ್ ಆಗಿದೆ, ಮಿಸಲೇನಿಯಸ್ 302 ರೂಪೀಸ್ ಆಗಿದೆ. ಇದಿಷ್ಟು ಟೋಟಲ್ ಮಾಡಿದ್ರೆ 1487 ರೂಪೀಸ್ ಆಗಿದೆ. ನಮಗೆ ಮೇ ತಿಂಗಳ ಸ್ಟಾರ್ಟಿಂಗ್ನಲ್ಲಿ ಹೆಡ್ ಕ್ಯಾಶಿಯರ್ ಕೊಟ್ಟಿದ್ದು ಎಷ್ಟು? 2000 ರೂಪೀಸು. ಸೊ ಆ 2000 ರೂಪೀಸಲ್ಲಿ ನಾವು 1487 ರೂಪೀಸ್ ಕಳೆದ್ರೆ 513 ರೂಪೀಸ್ ನಮಗೆ ತಿಂಗಳ ಕೊನೆಯಲ್ಲಿ ಸಿಗುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಕ್ಲೋಸ್ ಡೌನ್ ಅಂತ ಮೇ 31ನೇ ತಾರೀಕು ನಾವು ಕ್ಲೋಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ 1ನೇ ತಾರೀಕು ನಾವು ಮತ್ತೆ 2000 ರೂಪಾಯಿ ಇಸ್ಕೋಬೇಕಾ? ಯಾಕೆಂದರೆ ಆಲ್ರೆಡಿ ನಮ್ಮ ಹತ್ರ 513 ರೂಪೀಸ್ ಇದೆ. ಅಷ್ಟನ್ನು ಬಿಟ್ಟು ಮಿಕ್ಕಿರುವಂತಹ 1487 ರೂಪೀಸ್ ನಾವು ಕ್ಯಾಶನ್ನು ಇಸ್ಕೋತೀವಿ ಹೆಡ್ ಕ್ಯಾಶಿಯರ್ ಕೈಯಿಂದ. ಸೊ ದ್ಯಾಟ್ ಅವರ್ ಟೋಟಲ್ ಇಸ್ 2000 rupees, so that we can again start spending on that month's small expenses. ಅರ್ಥ ಆಯ್ತಾ? ಈಗ ನಾವು ಪೆಟಿ ಕ್ಯಾಶ್ ಬುಕ್ ಏನೋ ಬರೆದ್ವಿ, ಆದರೆ ನಮ್ಮ ಜರ್ನಲ್ನಲ್ಲಿ ಮತ್ತು ಲೆಡ್ಜರಲ್ಲಿ ನಾವು ಪೆಟಿ ಕ್ಯಾಶ್ ಬುಕ್ಗೆ ಎಷ್ಟು ಕೊಟ್ವಿ ಅಂತ ಬರಿಬೇಕು. ಯಾಕೆ ಅಂದರೆ ಮೇನ್ ಕ್ಯಾಶ್ ಬುಕ್ಕಲ್ಲಿ ನಾವು ಇದನ್ನು ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಡೇಟು, particulars, ledger folio, debit and credit. May 1st, 2017 petty cash account to cash. ನಮ್ಮ ಮೇನ್ ಅಕೌಂಟಿಂದ ಕ್ಯಾಶು ಹೊರಗಡೆ ಹೋಗಿದೆ. ಯಾವುದಕ್ಕೆ? ಪೆಟಿ ಕ್ಯಾಶ್ ಬುಕ್ಗೆ ಹೋಗಿದೆ. ಸೊ ಪೆಟಿ ಕ್ಯಾಶ್ ಅಕೌಂಟ್ಗೆ ನಾವು 2000 ರೂಪೀಸ್ ಪೇ ಮಾಡ್ತಾ ಇದ್ದೀವಿ. ಹಾಗಾಗಿ ಪೆಟಿ ಕ್ಯಾಶ್ ಅಕೌಂಟ್ ಡೆಟಾರ್ 2000 ರೂಪೀಸ್ ಟು ಕ್ಯಾಶ್ ಅಕೌಂಟ್ 2000 ರೂಪೀಸ್ ಕ್ರೆಡಿಟ್ ಕಾಲಮ್ನಲ್ಲಿ ಬರಿತೀವಿ. ಕ್ಯಾಶ್ ಪೇಡ್ ಟು ಪೆಟಿ ಕ್ಯಾಶಿಯರ್. ಫ್ರೆಂಡ್ಸ್, ರಿಮೆಂಬರ್ ದಿಸ್ ವಿ ಆರ್ ರೈಟಿಂಗ್ ಇನ್ ದ ಮೇನ್ ಜರ್ನಲ್ ಬುಕ್. ಓಕೆನಾ? ತಿಂಗಳ ಕೊನೆಯಲ್ಲಿ ಅಂದರೆ ಮೇ 31 ಪೋಸ್ಟೇಜ್ ಅಕೌಂಟ್ 325 ರೂಪೀಸ್, ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಡೆಟಾರ್ 121 ರೂಪೀಸ್, ಕನ್ವೇಯನ್ಸ್ ಅಕೌಂಟ್ ಡೆಟಾರ್ 349 ರೂಪೀಸ್, ಸ್ಟೇಷನರಿ ಅಕೌಂಟ್ ಡೆಟಾರ್ 390 ರೂಪೀಸ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಡೆಟಾರ್ 302 ರೂಪೀಸ್ ಟು ಪೆಟಿ ಕ್ಯಾಶ್. ಇಷ್ಟು ಖರ್ಚಾಗಿದೆ ಅಂತ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. 1487 ರೂಪೀಸ್. ಪೆಟಿ ಎಕ್ಸ್ಪೆನ್ಸಸ್ ಪೋಸ್ಟೆಡ್ ಟು ಪೆಟಿ ಕ್ಯಾಶ್ ಅಕೌಂಟ್. ಡಿಸ್ಕ್ರಿಪ್ಷನ್ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಜೂನ್ 1ನೇ ತಾರೀಕು ಪೆಟಿ ಕ್ಯಾಶ್ ಮತ್ತೆ ನಾವು ಹೆಡ್ ಕ್ಯಾಶಿಯರಿಂದ ಇಸ್ಕೋತಾ ಇದ್ದೀವಿ. ಅಂದರೆ ನಾವು ಮೇನ್ ಕ್ಯಾಶ್ ಬುಕ್ಕಲ್ಲಿ ಮತ್ತೆ ಪೆಟಿ ಕ್ಯಾಶ್ ಅಕೌಂಟ್ ಡೆಟಾರ್ 1487 ರೂಪೀಸ್ ಟು ಕ್ಯಾಶ್ ಅಕೌಂಟ್ 1487 ರೂಪೀಸ್ ಮತ್ತೆ ಇಸ್ಕೋತಾ ಇದ್ದೀವಿ. ಇಲ್ಲಿ ನಾವು 2000 ರೂಪೀಸ್ ಇಸ್ಕೋತಾ ಇಲ್ಲ, ಹಾಗಾಗಿ ಎಷ್ಟು ಇಸ್ಕೋತಾ ಇದ್ದೀವಿ ಅಷ್ಟನ್ನೇ ನಾವು ಬರಿತೀವಿ. 1487 ರೂಪೀಸ್ ಕ್ಯಾಶ್ ಪೇಡ್ ಟು ಪೆಟಿ ಕ್ಯಾಶಿಯರ್. ಈ ಹಿಂದಿನ ಸ್ಲೈಡಲ್ಲಿ ನಾವು ಪೆಟಿ ಕ್ಯಾಶ್ ಬುಕ್ ಆಗಿ ಯೋಚನೆ ಮಾಡ್ತಿದ್ವಿ, ಇಲ್ಲಿ ನಾವು ಕ್ಯಾಶ್ ಬುಕ್ ಆಗಿ ಯೋಚನೆ ಮಾಡ್ತೀವಿ. ಈಗ ನಾವು ಲೆಡ್ಜರಿಗೆ ಪೋಸ್ಟಿಂಗ್ ಮಾಡೋಣ. ಲೆಡ್ಜರ್ದು ಫಾರ್ಮ್ಯಾಟ್ ನೆನಪಿದೆ ಅಲ್ವಾ ನಿಮಗೆ? ಪೆಟಿ ಕ್ಯಾಶ್ ಬುಕ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ ಅಮೌಂಟ್. ಕ್ರೆಡಿಟ್ ಸೈಡಲ್ಲಿ ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ ಅಮೌಂಟ್.
ಈ ಹಿಂದೆ ನಾವು ಜರ್ನಲ್ ಎಂಟ್ರಿ ಏನು ಬರ್ತಿದ್ವಿ ಅದನ್ನು ನಾವು ಇಲ್ಲಿ ಲೆಡ್ಜರಿಗೆ ಪೋಸ್ಟ್ ಮಾಡ್ತಾ ಇದ್ದೀವಿ. ನಾವು ಕ್ಯಾಶ್ ಬಂದಾಗ ಏನಂತ ಬರ್ತಿದ್ವಿ, ಪೆಟಿ ಕ್ಯಾಶ್ ಅಕೌಂಟ್ ಟು ಕ್ಯಾಶ್ ಅಲ್ವಾ. ಈಗ ನಾವು ಪೆಟಿ ಕ್ಯಾಶ್ ಬುಕ್ ಬರಿತಾ ಇರೋದ್ರಿಂದ ಟು ಕ್ಯಾಶ್ ಮೇ 1ನೇ ತಾರೀಕು ಟು ಕ್ಯಾಶ್ 2000 ರೂಪೀಸ್. ಅದೇ ಎಕ್ಸ್ಪೆನ್ಸಸ್ ಎಲ್ಲ ನಾವು ತಿಂಗಳ ಕೊನೆಯಲ್ಲಿ ಏನಂತ ರೆಕಾರ್ಡ್ ಮಾಡಿದ್ವಿ, ಸಂಡ್ರಿ ಎಕ್ಸ್ಪೆನ್ಸಸ್ ಪೆಟಿ ಕ್ಯಾಶ್ ಬುಕ್ಕಿಂದ ಹೋಗಿದೆ ಅಂತ ನಾವು ಬರೆದ್ವಿ. ಮೇ 31st ಸಂಡ್ರಿ ಎಕ್ಸ್ಪೆನ್ಸಸ್ ಆ್ಯಸ್ ಪರ್ ಪೆಟಿ ಕ್ಯಾಶ್ ಬುಕ್. ಸೊ 1487 ರೂಪೀಸ್. ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದನ್ನೇ ಬರೆಯೋದಿಲ್ಲ, ಎಲ್ಲ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ ಒಂದೇ ಕಡೆ ಬರಿತೀವಿ. ಅಷ್ಟಾಗಿ ಮೇ 31st ಬ್ಯಾಲೆನ್ಸನ್ನು ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. 513 ರೂಪೀಸ್ ನಮ್ಮ ಹತ್ರ ಇನ್ನೂ ಉಳಿದಿದೆ. ಟೋಟಲ್ ಆಗಿ 2000 ರೂಪೀಸ್ ಆಗಿದೆ. ಮತ್ತು ಜೂನ್ 1ನೇ ತಾರೀಕು ಬ್ಯಾಲೆನ್ಸನ್ನು ಹಿಂದಿನ ತಿಂಗಳಿಂದ ತರ್ತಾ ಇದ್ದೀವಿ ಕೆಳಗೆ, 513 ರೂಪೀಸ್. ಅಷ್ಟಲ್ದಿರ ಹೆಡ್ ಕ್ಯಾಶಿಯರಿಂದ ಮತ್ತೆ ನಮಗೆ ದುಡ್ಡು ಬರ್ತಾ ಇದೆ. ಜೂನ್ 1ನೇ ತಾರೀಕು ಕ್ಯಾಶ್ 1487 ರೂಪೀಸ್. ನೆಕ್ಸ್ಟ್ ಒಂದೊಂದನೇ ನಾವು ಲೆಡ್ಜರ್ಸ್ ಬರೆಯೋಣ. ಪೋಸ್ಟೇಜ್ ಅಕೌಂಟ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಪೆಟಿ ಕ್ಯಾಶ್ ಬುಕ್ಕಿಂದ ಈ ದುಡ್ಡು ಹೋಗಿರೋದ್ರಿಂದ ಮೇ 31st ಟು ಪೆಟಿ ಕ್ಯಾಶ್ 325 ರೂಪೀಸ್. ಟೆಲಿಫೋನ್ ಆ್ಯಂಡ್ ಟೆಲಿಗ್ರಾಮ್ ಅಕೌಂಟ್ ಮೇ 31st ಟು ಪೆಟಿ ಕ್ಯಾಶ್ 121 ರೂಪೀಸ್. ಕನ್ವೇಯನ್ಸ್ ಅಕೌಂಟ್ ಮೇ 31st ಅಗೇನ್ ಟು ಪೆಟಿ ಕ್ಯಾಶ್ ಅಕೌಂಟ್ 349 ರೂಪೀಸ್. ಸ್ಟೇಷನರಿ ಅಕೌಂಟ್ ಮೇ 31st ಟು ಪೆಟಿ ಕ್ಯಾಶ್ ಅಕೌಂಟ್ 390 ರೂಪೀಸ್. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಮೇ 31st ಟು ಪೆಟಿ ಕ್ಯಾಶ್ ಅಕೌಂಟ್ 302 ರೂಪೀಸ್. ಫ್ರೆಂಡ್ಸ್, ಇದು ತುಂಬ ರೇರ್ ಆಗಿ ಕೇಳುವಂತಹ ಕ್ವೆಶ್ಚನ್ನು ಪೆಟಿ ಕ್ಯಾಶ್ ಬುಕ್ಕು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಮ್ಮೆ ನೋಡಿ, ಇಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನು ಬರೀರಿ. ಅದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ಇದೇ ಥರ ಡೌಟ್ ಇರುವಂತಹ ಬೇರೆ ಸ್ಟೂಡೆಂಟ್ಸ್ಗೂ ಸಹಾಯ ಆಗುತ್ತೆ. ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.